ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ಈಗ ಬ್ರೇಕ್ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಚಿವರು ದಯವಿಟ್ಟು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಕಾರಣ ಏನಾಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ ಅನ್ನೋದು ನಿಮ್ಮ ಗಮನಕ್ಕಿಲ್ವಾ ಅಥವಾ ಗಮನಕ್ಕಿದ್ರೂ ಕೂಡ ನಿರ್ಲಕ್ಷ್ಯ ತೋರ್ತಿದ್ದಾರಾ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಜಸ್ಟ್ ಅಧಿಕಾರಿಗಳ ಗಮನಕ್ಕಲ್ಲ, ಸಚಿವರ ಗಮನಕ್ಕಿದೆಯಾ ಅಲ್ವಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆ ಕುರಿತ ಡೀಟೇಲ್ಸ್ ಇದು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಕ್ಕಳಿಗೆ ತಪ್ತಾ ಇಲ್ಲ ಸಂಕಷ್ಟ. ಆಶ್ರಮ ಶಾಲೆಯಲ್ಲಿ ಅನಾಥ ಮಕ್ಕಳ ರೋಧನೆ ಕೇಳೋರಿಲ್ಲ ಹೇಳೋರಿಲ್ಲ. ಕೊರೆಯುವ ಚಳಿಯಲ್ಲಿ ತಣ್ಣೀರ ಸ್ನಾನ ಅಂತೆ ಮಕ್ಕಳು ಗಡಗಡ ಅಂತ ನಡುಗ ಹೋಗ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯ ಆಶ್ರಮ ಶಾಲೆಯ ಅವ್ಯವಸ್ಥೆ ಇದು. ನಲ್ಲಗುಟ್ಲಪಲ್ಲಿ ಮಹರ್ಷಿ ವಾಲ್ಮೀಕಿ ಆಶ್ರಮ ಶಾಲೆಯ ಕಥೆ ವ್ಯಥೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಹಾಸ್ಟೆಲ್ ವಾರ್ಡನ್ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನು ನೋಡಿದ್ರೆ ಅರ್ಥ ಮಾಡ್ಕೊಳ್ಬೇಕು. ಅನಾಥ ಮಕ್ಕಳೇ ಈ ಆಶ್ರಮದಲ್ಲಿ ಅತಿ ಹೆಚ್ಚಾಗಿದ್ದಾರೆ. 50ಕ್ಕೂ ಹೆಚ್ಚು ಅನಾಥ ಮಕ್ಕಳ ಬದುಕು ಅತಂತ್ರ ಆಗಿದೆ. ತಂದೆ ತಾಯಿ ಇಲ್ಲದ ಮಕ್ಕಳ ಕಣ್ಣೀರಿಗೆ ಬೆಲೆ ಇಲ್ವಾ? ನಿಮ್ಮ ಮನೆಯ ಮಕ್ಕಳಿಗೂ ಕೂಡ ಹಿಂಗೆ ನಡೆಸ್ಕೊಳ್ತೀರಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಕಾರಣ ದಿನಕ್ಕೊಬ್ಬರೊಬ್ರು ಮೇಷ್ಟ್ರು ಬರ್ತಾರಂತೆ, ಯಾರು ಕೂಡ ಕಾಯಂ ಆಗಿ ಇರೋದೇ ಇಲ್ಲ ಅಲ್ಲಿ. ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗುತ್ತೆ. ಅಧಿಕಾರಿಗಳೇ, ನಿಮ್ಮ ಮನೆಯ ಮಕ್ಕಳಿಗೆ ಇದೇ ಸ್ಥಿತಿ ಬಂದಿದ್ರೆ ನೀವು ಸುಮ್ಮನಿರ್ತಿದ್ರಾ ಅನ್ನೋದು ಪ್ರಶ್ನೆ. ಪಾಪ ತಂದೆ ತಾಯಿ ಇಲ್ಲ ಅಂತ ಅಂದ್ರೆ ಆ ಮಕ್ಕಳನ್ನ ಹೆಂಗ ಬೇಕಾದ್ರೂ ನೀವು ನಡೆಸ್ಕೊಳ್ಬಹುದಾ? ಈ ಚಳಿಯಲ್ಲಿ ಜಸ್ಟ್ ನೀವು ನೀರನ್ನ ಮುಟ್ಟಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಕೋಲ್ಡ್ ಇದೆ, ವಿಪರೀತ ಚಳಿ. ಈ ಕೊರೆಯುವ ಚಳಿಯಲ್ಲಿ ಬೇರೆ ಬೇರೆ ರೀತಿಯ ರೋಗ ರುಜಿನಗಳು ಕೂಡ ಬರೋದಕ್ಕೆ ಶುರುವಾಗಿದೆ. ಅಂಥದ್ರಲ್ಲಿ ಆ ಪುಟ್ಟ ಮಕ್ಕಳು ತಣ್ಣೀರ್ ಸ್ನಾನ ಮಾಡ್ಬೇಕಾ ಬೆಳಗ್ಗೆ ಇದ್ದು ಈ ಚಳಿಯಲ್ಲಿ? ದೃಶ್ಯ ನೋಡ್ತಾ ಇದ್ದೀರಲ್ಲ, ಈ ದೃಶ್ಯಗಳನ್ನ ನೋಡಿದ್ರೆ ಎಂಥವರ ಹೊಟ್ಟೆ ಉರಿಯತ್ತೆ. ಯಾಕಂದ್ರೆ ನಮ್ಮ ಮನೆಯ ಮಕ್ಕಳ ಬಗ್ಗೆ ನಾವು ಎಷ್ಟು ಕಾಳಜಿ ತೋರಿಸ್ತೀವಿ ಹೇಳಿ. ವಿಪರೀತ ಹೊರಗಡೆ ಚಳಿ ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಅದೆಷ್ಟರ ಮಟ್ಟಿಗೆ ಪ್ಯಾಕ್ ಮಾಡ್ತೀವೋ ನಾವು. ಸ್ವೆಟರ್ ಹಾಕೋದಂತೆ, ಸಾಕ್ಸ್ ಹಾಕೋದಂತೆ, ಕ್ಯಾಪ್ಗಳನ್ನು ಹಾಕೋದಂತೆ, ಈ ರೀತಿ ನಾವು ಬೆಚ್ಚಗೆ ನಮ್ಮ ಮಕ್ಕಳನ್ನ ಇಡೋ ಸಂದರ್ಭದಲ್ಲೇ ಅನಾಥ ಮಕ್ಕಳು ತಂದೆ ತಾಯಿ ಇಲ್ಲ ಅನ್ನೋ ಕಾರಣಕ್ಕೆ ಈ ಆಶ್ರಮದಲ್ಲಿ ಆ ಮಕ್ಕಳಿರ್ತಾರೆ. ಅವ್ರನ್ನೆಲ್ಲ ಕೇರ್ ಮಾಡಬೇಕಾದಂಥ ಜವಾಬ್ದಾರಿ ಯಾರದ್ದು? ಅಧಿಕಾರಿಗಳದ್ದಲ್ವಾ? ಅಧಿಕಾರಿಗಳ ಮನೆಯ ಮಕ್ಕಳಿಗೂ ಕೂಡ ಈ ಸ್ಥಿತಿ ಬಂದರೆ ಸೈಲೆಂಟ್ ಆಗಿರ್ತಾರ? ಬರಲ್ಲ ಬಿಡಿ. ಯಾಕಂದರೆ ದುಡ್ಡಿರುತ್ತೆ, ಪ್ರಭಾವ ಇರುತ್ತೆ. ಅವ್ರ ಮಕ್ಕಳಿಗೆ ಇಂಥ ಸ್ಥಿತಿ ಎಲ್ಲ ಬರಲ್ಲ, ಬರೋದು ಬೇಡ, ನಾವು ಹಾಗೇನು ಬಯಸ್ತಾ ಇಲ್ಲ. ಆದರೆ ಇರುವಂಥ ಮಕ್ಕಳ ಬಗ್ಗೆನೂ ಅದೇ ಪ್ರೀತಿ ಕಾಳಜಿ ಇರಬೇಕಲ್ಲ, ಯಾಕಿಲ್ಲ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಈಗ ಅಧಿಕಾರಿಗಳ ಮಕ್ಕಳಿಗೆ ಇಂಥ ಸ್ಥಿತಿ ಬಂದ್ರೆ ಸುಮ್ಮನೆ ಇರ್ತಾರಾ? ಯಾಕಂದ್ರೆ ಪ್ರಭಾವ, ದುಡ್ಡು, ಅವ್ರ ಮಕ್ಕಳಿಗೆ ಅಂತ ಸ್ಥಿತಿ ಅಂತೂ ಬರಲ್ಲ, ಅವ್ರು ಹಂಗೆ ಮಾಡೋಕ್ಕೂ ಬಿಡಲ್ಲ ಬಿಡಿ. ಈಗ ಈ ಮಕ್ಕಳನ್ನ ಕೂಡ ತಮ್ಮ ಮಕ್ಕಳ ರೀತಿ ಯಾಕೆ ಭಾವಿಸ್ತಾ ಇಲ್ಲ? ಪ್ರೀತಿ ಕಾಳಜಿ ಯಾಕೆ ತೋರಿಸ್ತಾ ಇಲ್ಲ? ಪಾಪ ತಣ್ಣೀರ್ ಸ್ನಾನ ಅವ್ರ ಬಗ್ಗೆ ಕೇರ್ಲೆಸ್ ಅಂತ ಅಂದ್ರೆ ಹೇಗೆ ಅಂತ? ಈಗಾಗಲೇ ಏನೋ ಚಿಕ್ಕಬಳ್ಳಾಪುರ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಹಳ್ಳಿಗಳಲ್ಲೂ ಸಹ ಇವು ಸಿಕ್ಕಾಪಟ್ಟೆ ಕೊರೆಯುವ ಚಳಿ ಹೊಂದಿದೆ. ಆದ್ರೆ ಬೆಳಗ್ಗೆ 24 ಅವರ್ಸ್ ಕೂಡ ಈ ಕಡೆ ಚಳಿ ಕೊರಿತಾ ಇದೆ. ಆದ್ರೂ ಈ ಚಳಿಯಲ್ಲೂ ಸಹ ಮಕ್ಕಳು ಇವತ್ತು ಹಾಸ್ಟೆಲ್ ಇರ್ತಕ್ಕಂಥ ಮಕ್ಕಳು, ಅದರಲ್ಲೂ ಸಹ ಏನು ತಂದೆ ತಾಯಿ ಇಲ್ಲಿ ಇರ್ತಕ್ಕಂಥ ಮಕ್ಕಳು ಅಥವಾ ಏಕ ಪೋಷಕರು ಅಂತ ಇರ್ತಕ್ಕಂಥ ಮಕ್ಕಳು, ಅವರು ತಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಒಂದು ಹಾಸ್ಟೆಲ್ ಅಲ್ಲಿ ಬಿಟ್ಟಿರ್ತಕ್ಕಂಥದ್ದು, ಚೇಳೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಹಾಸ್ಟೆಲ್ ಅಲ್ಲಿ. ಆದ್ರೆ ಇವತ್ತು ಪರಿಶಿಷ್ಟ ವರ್ಗಗಳ ಒಂದು ಹಾಸ್ಟೆಲ್ ಅಲ್ಲಿ ಇವತ್ತು ಈ ರೀತಿಯ ಒಂದು ದುರ್ಘಟನೆಗಳು ಬೆಳಕಿಗೆ ಬಂದಿರತಕ್ಕಂಥದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಆ ಒಂದು ತಾಲೂಕು ಆಡಳಿತಾಧಿಕಾರಿಗಳೇನಿದ್ದಾರೆ ಅವರು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಅಲ್ಲಿ ಗೀಸರ್ ಇದೆ, ಮತ್ತೆ ಸೋಲಾರ್ ಇದೆ, ಎಲ್ಲರೂ ಇದೆ. ಆದ್ರೆ ಎಲ್ಲವೂ ಸಹ ಕೆಟ್ಟೋಗಿದೆ. ಅದನ್ನು ಕೂಡ ಆನ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ಏನು ಇಲಾಖೆಯವರು ಬಂದಿಲ್ಲ. ಆದ್ರೆ ಇವತ್ತು ಮಕ್ಕಳು ಅಲ್ಲಿ ಏನು ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ತಣ್ಣೀರಲ್ಲೇ ಸ್ನಾನ ಮಾಡ್ಬೇಕು, ತಣ್ಣೀರಲ್ಲೇ ಬಟ್ಟೆ ಒಗಿಬೇಕು, ಅವರೇ ಎಲ್ಲ ಕಾರ್ಯಗಳನ್ನು ಸಹ ಅವರೇ ಮಾಡ್ಕೊಳ್ಬೇಕು. ಆದ್ರೆ ಆ ಸರ್ಕಾರ ಇದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಮಕ್ಕಳಿಗಾಗಿ ಇವತ್ತು ಬಿಸಿ ನೀರನ್ನು ಕೊಡ್ಬೇಕು, ಮಕ್ಕಳಿಗಾಗಿ ಒಂದು ಕೆಲಸದವ್ರನ್ನ ಇಡ್ಬೇಕು, ಅಲ್ಲಿ ಆಯಗಳನ್ನ ಇಡ್ಬೇಕು, ಅವ್ರ ಬಟ್ಟೆನ ಅವರೇ ಒಗೆದು ಕೊಡ್ಬೇಕು, ನೀಟಾಗಿ ಅವ್ರ ಎಲ್ಲ ಒಂದು ಸೇವೆ ಮಾಡ್ಬೇಕು ಅವ್ರಿಗಾಗಿ ಅಂದ್ಬಿಟ್ಟು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ರೆ. ಆದ್ರೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಒಂದು ಚೇಳೂರು ತಾಲೂಕಂತಕ್ಕಂಥ ಒಂದು ಹಾಸ್ಟೆಲ್ ನಲ್ಲಿ ಇವತ್ತು ಮಕ್ಕಳು ಪರಿಸ್ಥಿತಿ ನೋಡಿದ್ರೆ ಪಾಪ ಕರುಳು ಕಿತ್ತು ಬರುತ್ತದೆ. ಯಾಕಂದ್ರೆ ಇವತ್ತು ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳು 4ನೇ ಕ್ಲಾಸು 5ನೇ ಕ್ಲಾಸು ಓದ್ತಾ ಇರ್ತಕ್ಕಂಥ ಮಕ್ಕಳು, ಅವ್ರಿಗೆ ಏನು ಅರಿವು ಕೂಡ ಇರೋದಿಲ್ಲ. ಅವರು ತಮ್ಮ ಬಟ್ಟೆಗಳನ್ನ ತಾವೇ ಒಗೆದುಕೊಂಡು ತಾವೇ ಕ್ಲೀನ್ ಮಾಡ್ಕೊಂಡು ಇವತ್ತು ಒಣಗಾಕ್ತಕ್ಕಂಥ ಪರಿಸ್ಥಿತಿ. ಅದ್ರ ಬೇರೆ ಇವತ್ತು ಕೊರೆಯುವ ಚಳಿಯಲ್ಲಿ ಕೂಡ ಇವತ್ತು ಇಂತಹ ದುಸ್ಥಿತಿಗೆ ಎದುರಾಗಿರ್ತಕ್ಕಂಥ ತಾಲೂಕು ಮಟ್ಟದ ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಶ್ರುತಿ. ಓಕೆ ರಾಜಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.